ವಿಶ್ವ, ನಾನು ಬಂದಿರೋದನ್ನ ನೋಡಿದ್ರು ಹಾಗೆ ಸುಮ್ಮನೆ ಕೂತಿದ್ಯಲ್ಲ ನೀನು. ಇನ್ನೇನು ಮಾಡಬೇಕು? ನಿಂತರನೇ ಕೋತಿ ಥರ ಕುಣ್ಕೊಂಡು ಮಾತಾಡ್ಬೇಕಿತ್ತ? ತರ್ಲಿ ಕಣೋ ನೀನು. ಕೋಪದಲ್ಲಿ ಮಾತಾಡಿದ್ರು ಎಷ್ಟು ತಮಾಷೆ ಆಗಿರೋದು ಗೊತ್ತಾ? ವಿಶ್ವ, ನಾಳೆ ನಾವಿಬ್ರು ಹೊರಗಡೆ ಹೋಗೋಣವಾ? ಅಂದರೆ ನೀನು ಮನೇಲಿದ್ದು ತುಂಬ ಬೋರ್ ಆಗಿರುತ್ತೆ. ನನಗೂ ನಿನ್ನ ಜೊತೆ ಹೊರಗೆ ಹೋಗ್ಬೇಕಂತ ತುಂಬ ಆಸೆ ಆಗ್ತಿದೆ, ಅದಕ್ಕೆ ಕೇಳ್ತಿದ್ದೀನಿ. ನೋಡು, ನನಗೆ ಆ ಥರದ್ದು ಯಾವ ಆಸೆನೂ ಇಲ್ಲ. ಸುಮ್ಮನೆ ನನ್ನ ತಲೆ ತಿನ್ಬಿಡ, ಹೋಗಿ ಇಲ್ಲಿಂದ. ಯಾವಾಗ ಕೇಳಿದ್ರು ಇದೇ ರೀತಿ ಹೇಳ್ತೀಯಲ್ವೋ ವಿಶ್ವ? ಬಿಟ್ಟು ಹೋಗಿರೋಳ ಬಗ್ಗೆ ಯೋಚನೆ ಮಾಡೋ ಬದಲು ಕಣ್ ಮುಂದೆ ಇರೋಳ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಹಳೆ ನೆನ್ಪುಗಳು ವಾಸಿ ಆಗ್ಬೇಕಂದ್ರೆ ಹೊಸ ಜಾಗಕ್ಕೆ ಹೋಗ್ಬೇಕಣೋ, ಆಗ್ಲೇ ಮನ್ಸು ಹಗರ ಆಗೋದು. ಏನಂತ್ಯಾ, ಹೋಗೋಣವಾ? ವಿಶ್ವ, ನಾನು ನಿನ್ನ ಹತ್ರ ಏನೋ ಕೇಳಿದ್ದೀನಿ, ಹೊರಗಡೆ ಕರ್ಕೊಂಡು ಹೋಗು ಅನ್ನೋ ತಪ್ಪೇನೋ? ನನಗೂ ಇಲ್ಲಿ ನಿನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ಅತ್ತೆ ಮಾವನ್ ಕರ್ಕೊಂಡು ಹೋಗೋಣ ಅಂದರೆ ಅವ್ರ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ. ನನಗೆ ಅಂತ ನೀನೊಬ್ಬನೇ ತಾನಿರೋದು. ನೀನು ನನ್ನನ್ನು ಹೊರಗೆ ಕರ್ಕೊಂಡು ಹೋಗೋದಿಲ್ಲ ಅಂದರೆ ಹೇಗೋ ವಿಶ್ವ? ಅಮ್ಮ ನನ್ನ ಜೊತೆಲಿ ಇದ್ದಿದ್ದಿದ್ರೆ ನನಗಿಂತ ಪರಿಸ್ಥಿತಿ ಬರ್ತಿತ್ತ ಹೇಳು? ನೋಡು, ನಾನು ಇಷ್ಟೆಲ್ಲ ಹೇಳ್ಕೊಂಡ್ರು ನಿನ್ ಮನ್ಸು ಕರಗ್ತಿಲ್ಲ ಅಂದ್ರೆ ಹೇಗೋ ವಿಶ್ವ? ಸರಿ ಬಿಡು, ಇನ್ಯಾವತ್ತಿಗೂ ಎಲ್ಗೂ ಕರ್ಕೊಂಡು ಹೋಗು ಅಂತ ಕೇಳೋದಿಲ್ಲ. ಹೇಳೋದು ಹೆಣ್ಮಕ್ಳಿಗೆ ಅಪ್ಪ ಅಮ್ಮ ಇರಬೇಕು ಅಂತ. ನೀನಂತೂ ಮಾತೆ. ಸರಿ ಬಿಡು, ಕರ್ಕೊಂಡು ಹೋಗ್ತೀನಿ. ನಿಜವಾಗ್ಲೂ?